ಏನಾಗಿಬಿಟ್ಟಿದೆ ಅಂದರೆ ಪೊಲೀಸ್ ಅಧಿಕಾರಿಗಳು ಸಹ ತಿಳ್ಕೋಬೇಕು, ನಿಮ್ಮ ರಕ್ಷಣೆಗೆ ನಾಳೆ CM ಸಿದ್ದರಾಮಯ್ಯ ಬರೋದಿಲ್ಲ. ಯಾಕಂದ್ರೆ ಏನು RCB ಆಯ್ತಲ್ಲ, RCB ತಪ್ಪಾರ್ದು ಸಿದ್ದರಾಮಯ್ಯ, DK ಶಿವಕುಮಾರ್ ಹೋಮ್ ಮಿನಿಸ್ಟ್ರು. ಆ ಶಿಕ್ಷೆ ಆಗಿದ್ದು ಯಾರಿಗೆ? ಪೊಲೀಸ್ ಅಧಿಕಾರಿಗಳಿಗೆ. ಪೊಲೀಸ್ ಅಧಿಕಾರಿಗಳು ಬೇಡ ತಿಳಿದ್ರಲ್ಲ, ಆದರೂ ನೀವು ಯಾಕೆ ಅದನ್ನು ಮಾಡಿ 11-12 ಜನ ಸತ್ತರಲ್ಲ. ಒಂದು ಕಡೆ ಸಾವು ಆಗ್ತಾಯಿದೆ ಸ್ಟೇಡಿಯಂನಲ್ಲಿ, ಸ್ಟೇಜ್ ಮೇಲೆ DK ಶಿವಕುಮಾರು ಅದಕ್ಕೆ ಚುಂಬನ ಕೊಡ್ತಾ ಇದ್ದಾನೆ ಕಪ್ಪಿಗೆ. ಇವ್ರಿಗೆ ಮಾನ ಮರ್ಯಾದೆ ಇದೆಯಾ? ಇವ್ರಿಗೇನಾದರೂ ಒಬ್ಬ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, ನಾವು ವಿಧಾನಸಭೆಯಲ್ಲೇ ಹೇಳಿದೆ, RCBಯಲ್ಲಿ ಅಪರಾಧಿಗಳು ಇವರು 3 ಮಂದಿ. ನಂಬರ್ 1 CM, ನಂಬರ್ 2 DCM, ನಂಬರ್ 3 ಹೋಮ್ ಮಿನಿಸ್ಟರ್. ಬೆಂಗಳೂರು ಪೊಲೀಸ್ ಕಮಿಷನರ್ ಅಲ್ಲ ತಪ್ಪಿದಸ್ತ, ಪೊಲೀಸ್ ಅಧಿಕಾರಿಗಳು ತಪ್ಪಿದಸ್ತಲ್ಲ. ಯಾಕಂದ್ರೆ ಅವರು ಬೇಡ ತಿಳಿ ರಿಪೋರ್ಟ್ ಕೊಟ್ಟರು, ಇಂಟೆಲಿಜೆನ್ಸ್ ರಿಪೋರ್ಟ್ನು ಅವ್ರಿಗೆ CMಗೆ, ಹೋಮ್ ಮಿನಿಸ್ಟ್ರಿಗೆ, DCM ಕೊಟ್ಟರು ಸಹ ತಮ್ಮ ಸ್ವಾರ್ಥಕ್ಕಾಗಿ ಆ ಯುವಕರನ್ನು ತಮ್ಮ ಕಡೆ ಆಕರ್ಷಿತ ಮಾಡ್ಕೋಲಿಕ್ಕೆ 12 ಜನ ಮುಗ್ಧ ಜನರ ಒಂದು ಬಲಿ ತೊಗೊಂಡ್ರಲ್ಲ. ದುರ್ದೈವಂತರ ಕರ್ನಾಟಕದಲ್ಲಿ ವಿರೋಧ ಪಕ್ಷನೇ ಇಲ್ಲ, ಎಲ್ಲ ಹೊಂದಾಣಿಕೆ. ರಾತ್ರಿ ಪೂಜ್ಯ ತಂದೆಯವರು ಅವ್ರ ಮಕ್ಕಳೆಲ್ಲ DK ಶಿವಕುಮಾರ್ ಮನೆಯಲ್ಲಿ ಊಟ ಮಾಡ್ತಾರೆ, ಮುಂಜಾನೆ ಸಿದ್ದರಾಮಯ್ಯ ಮನೆಯಲ್ಲಿ ಟಿಫಿನ್ ಮಾಡ್ತಾರೆ. ಮತ್ತು ಅವರು ಮಾತಾಡೋದು ದಮ್ಮಂತರೂ ಇಲ್ಲ. ಮನೆ ಅಶೋಕ್ ಮಾತಾಡಿದ್ರು RCB ಬಗ್ಗೆ, ಅವರು CMನ, DCMನ ಮತ್ತು ಹೋಮ್ ಮಿನಿಸ್ಟರ್ ಟಾರ್ಗೆಟ್ ಮಾಡಲಿಲ್ಲ. ಅದು ಯಾವನೋ ಕರಿ ಬಸ್ಸನ್ನು ಓಡಾತ್ತ, ಬಿಳಿ ಬಸ್ಸನ್ನು ಓಡಾತ್ತ. ನಾವು ಅಲ್ಲೇ ಅಧಿವೇಶನದಾಗೆ ಜಾಡಿಸಿದೆ ಅವ್ರಿಗೆ, ಯಾರಿಗೆ? ಅಶೋಕಿಗೆ. ಏನಪ್ಪ ನೀವು ಮಾತಾಡೋದು ಸರ್ಕಾರ ವಿರುದ್ಧ ಮಾತಾಡು, ಪೊಲೀಸ್ ಆಫೀಸರ್ ವಿರುದ್ಧ ಏನು ಮಾತಾಡಕತ್ತ? ಇಲ್ಲ, ಅದನ್ನೇ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಹಿಂಗೆ ಅಡ್ಜಸ್ಟ್ಮೆಂಟ್ ಇದ್ದಾಗ BJP ಕೇಂದ್ರ ಹೈಕಮಾಂಡನ್ನು ತಿಳ್ಕೋಬೇಕು. ಇವರೆಲ್ಲ ಹೊಂದಾಣಿಕೆಯಿಂದ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗ್ತಾ ಇಲ್ಲ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, BJP ಕಾರ್ಯಕರ್ತರು ಯಾರೂ ಕೇಳ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿಯೂ ಇಂಥ ಯೋಗ್ಯರನ್ನ ಇಟ್ಕೊಂಡು ಹೋದರೆ ಕರ್ನಾಟಕದಲ್ಲಿ ಮತ್ತೆ BJP ನೆಲ ಕಸ್ತದೆ. ಇದು ತಿಳ್ಕೊಂಡು ಹಿಂದುತ್ವ ಇದ್ದರೆ ಮಾತ್ರ BJPಗೆ ಭವಿಷ್ಯ ಇದೆ. ಹಿಂದೂಗಳಷ್ಟೇ ಓಟ್ ಹಾಕೋದು, ಸಾಬ್ರು ಓಟ್ ಹಾಕ್ತಾರೆ BJPಗೆ. ಯಾವ ಊರಾಗ ಹಾಕ್ಯಾರಿ? ಹಾಂ, ಎಲ್ಲಿ ಹಾಕ್ಯಾರ? ನಮಗೆ ಸಾಬ್ರು ಹಾಕ್ತಾರೆ, ಎಲ್ಲಿ ಸುಡುಗಾಡು ಹಾಕ್ತಾರೆ. ಸಾಬ್ರು ಗೂಟ ಹೊಡಿದು BJPಗೆ, ಓಟ್ ಹಾಕೋದು ಕಾಂಗ್ರೆಸ್ಸಿಗೆ.